ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಹಾಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಕ್ಯಾರೆಟ್ ಪಚ್ಚಡಿನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇನ್ನಾಕೆ ಲೇಟ್ ಮತ್ತೆ ಇದು ಯಾವ ರೀತಿ ಮಾಡೋದು ನೋಡ್ಬೇಡ. ಮೊದಲನೇದಾಗಿ ನಾನು ಒಂದು 4 ಕ್ಯಾರೆಟನ್ನು ತೊಗೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಪುಡಿ ಸೇರಿಸ್ತಾ ಇದ್ದೀನಿ. ಅದೇ ರೀತಿ ಒಂದು 20ವರೆಗೂ ನಾನು ಬೆಳ್ಳುಳ್ಳಿಯನ್ನು ಈ ರೀತಿ ಜಜ್ಜಿ ಸೇರಿಸ್ತಾ ಇದ್ದೀನಿ. ಅದೇ ರೀತಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಖಾರ ಕೂಡ ಸೇರಿಸ್ಕೊಳ್ಳಿ. ಖಾರ ಅನ್ನೋದು ನೀವು ತಿನ್ನೋದ್ರ ಮೇಲೆ ನೋಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಾದರೆ 3 ಟೇಬಲ್ ಸ್ಪೂನ್ ಅಷ್ಟು ಖಾರನ ತೊಗೊಂಡಿದ್ದೀನಿ. ಅದೇ ರೀತಿ ಇದಕ್ಕೆ ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಅನ್ನೋದು ನೀವು ತಿನ್ನೋ ಟೇಸ್ಟ್ ಮೇಲೆ ನೀವು ಡಿಪೆಂಡ್ ಮಾಡಿಕೊಂಡು ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಹುಣಸೆ ಹಣ್ಣಿನ ಗೊಜ್ಜನ್ನು ಸೇರಿಸ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಈ ಹುಣಸೆ ಹಣ್ಣಿನ ಗೊಜ್ಜು ಇಲ್ಲ ಅಂದಾಗ ನೀವು ಇದಕ್ಕೆ ಲೆಮನ್ ಇರುತ್ತಲ್ಲ, ನಿಂಬೆ ಹಣ್ಣಿನ ರಸ ಆದರೂ ಕೂಡ ಸೇರಿಸ್ಕೋಬೋದು. ಒಂದು ನಿಂಬೆ ಹಣ್ಣಿನ ರಸ ಸೇರಿಸಿದ್ರೆ ಸರಿ ಹೋಗುತ್ತೆ. ಬಟ್ ನಿಂಬೆಹಣ್ಣಿನ ರಸ ಅನ್ನೋದು ಲಾಸ್ಟಿಗೆ ಸೇರಿಸ್ಬೇಕು ಫ್ರೆಂಡ್ಸ್, ಇವಾಗೇ ಸೇರಿಸ್ಕೋಬಾರ್ದು. ನೀವು ಹುಣಸೆ ಹಣ್ಣಿನ ಗೊಜ್ಜು ಸೇರಿಸಿದ್ರೆ ಮಾತ್ರ ಇವಾಗ ಸೇರಿಸಿ, ನಿಂಬೆಹಣ್ಣಿನ ರಸ ಅಂದಾಗ ಮಾತ್ರ ಲಾಸ್ಟಿಗೆ ಸೇರಿಸ್ಕೊಳ್ಳಿ. ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡಿ. ಇದಕ್ಕೆ ನಾವೀಗ ಒಗ್ಗರಣೆಯನ್ನು ಯಾವ ರೀತಿ ಮಾಡೋದಂತ ನೋಡಿಬಿಡೋಣ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದನ್ನು ಪಕ್ಕಕ್ಕೆ ಇಟ್ಕೊಂಬಿಡಿ. ಸ್ಟವ್ ಮೇಲೆ ಒಂದು ಸಣ್ಣ ಪ್ಯಾನ್ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ಳಿ. ಈ ರೀತಿ ಚಟ್ನಿ ಮಾಡ್ಕೊಂಡಾಗ ಸ್ವಲ್ಪ ಆಯಿಲ್ ಅನ್ನೋದು ಜಾಸ್ತಿ ಸೇರಿಸ್ಕೊಂಡ್ರೆ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಅನಿಸುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅದೇ ರೀತಿ ಸಾಸಿವೆಯನ್ನು ಸೇರಿಸ್ಕೊಳ್ಳಿ. ಇವು ಸ್ವಲ್ಪ ಫ್ರೈ ಆದಮೇಲೆ ಜಜ್ಜಿಟ್ಕೊಂಡ ಒಂದು 4-5 ಬೆಳ್ಳುಳ್ಳಿ ಕೂಡ ಇದಕ್ಕೆ ಸೇರಿಸ್ಕೊಂಡು ಆದಮೇಲೆ ಇದಕ್ಕೆ ನಾನು ಒಣಮೆಣಸಿನ್ಕಾಯಿನ ಒಂದೆರಡು ಸೇರಿಸ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಫ್ಲೇವರ್ ಅನ್ನೋದು ನಮಗೆ ಚೆನ್ನಾಗಿ ಅನಿಸುತ್ತೆ. ಅದೇ ರೀತಿ ಸ್ವಲ್ಪ ಕರಿಬೇವು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಟ್ಟು ಇದನ್ನು ಸತಿ ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಫ್ರೈ ಆಗೋವರೆಗೂ ಈ ರೀತಿ ಕಲಿಸ್ಕೊಂಬಿಡಿ. ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಒಗ್ಗರಣೆ ಅನ್ನೋದು ನಮಗೆ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದನ್ನು ಬಿಸಿ ಬಿಸಿ ಇರೋ ಈ ಒಗ್ಗರಣೆನ ನಾವು ಇದಕ್ಕೆ ಕ್ಯಾರೆಟ್ ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಬಿಡಿ. ಈ ಒಗ್ಗರಣೆ ಎಲ್ಲ ಕೂಡ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ನೀವು ಒಂದು ವೇಳೆ ನಿಂಬೆಹಣ್ಣು ಸೇರಿಸೋದಾದರೆ ಒಗ್ಗರಣೆ ಕಲಸಿ ಆದಮೇಲೆ ಈಗ ನೀವು ನಿಂಬೆಹಣ್ಣನ್ನು ಸೇರಿಸ್ಕೊಂಡು ನಿಂಬೆಹಣ್ಣಿನ ರಸನ ಈ ಸ್ಟೇಜಲ್ಲಿ ಸೇರಿಸ್ಕೊಳ್ಳಿ, ಸರಿ ಹೋಗುತ್ತೆ ಫ್ರೆಂಡ್ಸ್. ಅದೇ ನೀವು ಮೊದಲೇ ನೀವು ಕಲಿಸ್ಕೊಂಡ್ರೆ ಸ್ವಲ್ಪ ಕಹಿ ಬರುತ್ತೆ. ಅದಕ್ಕೆ ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಸರ್ವ್ ಮಾಡ್ಕೊಳ್ಳಿ. ನಮಗೆ ಈ ಪಚ್ಚಡಿ ಅನ್ನೋದು ಒಂದು ವಾರ ಆದರೂ ಕೂಡ ಕೆಡದೆ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಫ್ರೆಶ್ ಆಗಿರುತ್ತೆ. ಟೇಸ್ಟ್ ಭಾಳ ಸಖತ್ ಅನಿಸುತ್ತೆ. ಒಮ್ಮೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಅದೇ ರೀತಿ ಟೇಸ್ಟ್ ಯಾವ ರೀತಿ ಇದೆ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.